ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪವಾಗಿದೆ. ವೇದಿಕೆಗೆ ಜಿಗಿದಿದ್ದು ಕನಕಪುರ ಮೂಲದ ಮಹದೇವ್ ನಾಯಕ್ ಎಂಬ ವಿಚಾರ ತಿಳಿದು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದೆ. ಆ ವೇದಿಕೆಗೆ ಜಿಗಿದಿದ್ದ ವ್ಯಕ್ತಿ ಕನಕಪುರ ಮೂಲದ ಮಹದೇವ್ ನಾಯಕ್ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೋಡಿಹಳ್ಳಿ ಹೋಬಳಿಯ ಚಾಮುಂಡಿಪುರ ನಿವಾಸಿಯಾಗಿದ್ದಾನೆ ಈತ. ವಿಚಾರಣೆಯ ವೇಳೆ ಅಸಲಿ ಕಾರಣವನ್ನ ಮಹದೇವ್ ನಾಯಕ್ ತಿಳಿಸಿದ್ದಾನೆ. ಸಿಎಂಗೆ ಸನ್ಮಾನ ಮಾಡಲು ವೇದಿಕೆ ಹತ್ತಿದ್ದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಬಹಳ ದಿನಗಳಿಂದ ಸಿಎಂಗೆ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ನಂತೆ. ಹೀಗಾಗಿ ಇಂದು ಕಾರ್ಯಕ್ರಮದ ವೇದಿಕೆಗೆ ಮಹದೇವ್ ನುಗ್ಗಿದ್ದಾನೆ. ಶಾಲು ಹಿಡಿದೆ ವೇದಿಕೆಗೆ ಜಿಗಿದಿದ್ದ ಮಹದೇವ್ ನಾಯಕ್ ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿದ್ದಾನೆ. ಮಹದೇವ್ ನಾಯಕ್ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಇವತ್ತು ಪ್ರಜಾಪ್ರಭುತ್ವದ ದಿನ ಇತ್ತು. ವಿಶೇಷವಾಗಿ ವಿಧಾನಸೌಧದಲ್ಲಿ ಮಾನವ ಸರಪಳಿ ಉದ್ಘಾಟನೆಯ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ವೇದಿಕೆಯ ಬಳಿ ಹೈ ಡ್ರಾಮಾ ಆಗಿದೆ. ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡತಕ್ಕಂತ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ, ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ, ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡತಕ್ಕಂತ ನಿಮ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪವಾಗಿದೆ. ಇದೇನು ಮೊದಲ ಬಾರಿಗೆ ಈ ರೀತಿ ಭದ್ರತಾ ಲೋಪ ಆಗಿಲ್ಲ, ಸಾಕಷ್ಟು ಬಾರಿ ಭದ್ರತಾ ಲೋಪಗಳಾಗಿದೆ. ಇನ್ನು ಭದ್ರತಾ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಸರಿಯಾದ ಭದ್ರತೆಯನ್ನ ಒದಗಿಸಬೇಕು. ಈಗ ಸಿಎಂ ಅಂತ ಅಂದ್ರೆ ಸಾಕಷ್ಟು ಭದ್ರತೆಯನ್ನ ನೀಡಲೇಬೇಕಾಗತ್ತೆ. ಸಿಎಂಗೆ ಈ ರೀತಿಯಾಗಿ ಭದ್ರತೆ ಕೊಡ್ತಾರೆ ಅಂದ್ರೆ ನಮ್ಮ ರಾಜ್ಯ ಯಾವ ರೀತಿ ಸುಭದ್ರವಾಗಿರುತ್ತೆ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಇಲ್ಲಿ ಭದ್ರತಾ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಇದೇನು ಮೊದಲ ಬಾರಿಗೆ ಈ ರೀತಿ ಆಗಿಲ್ಲ. ಆಗಸ್ಟ್ ತಿಂಗಳಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಇದೀಗ ಭದ್ರತಾ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು. ಇನ್ನು ವೇದಿಕೆಗೆ ಜಿಗಿದಿದ್ದು ಕನಕಪುರ ಮೂಲದ ಮಹದೇವ್ ನಾಯಕ್ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಮಹದೇವ್ ನಾಯಕನ್ನ ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ಇದೇನಿದು ಭದ್ರತಾ ಲೋಪ? ಇದು ಮೊದಲನೇ ಬಾರಿಗೆ ಈ ರೀತಿ ಭದ್ರತಾ ಲೋಪ ಆಗಿಲ್ಲ, ಸಾಕಷ್ಟು ಬಾರಿ ಈ ರೀತಿಯ ಭದ್ರತಾ ಲೋಪಗಳಾಗಿದೆ. ಇನ್ನು ವಿಧಾನಸೌಧದ ಬಳಿ ಏನಿದು ಈ ಯುವಕನ ಹುಚ್ಚಾಟ ಅಂತ? ಸಾಹಿತ್ಯ, ಇವತ್ತು ಮಾನವ ಸರಪಳಿ ಕಾರ್ಯಕ್ರಮ ಯಾವುದೇ ಪ್ರಯುಕ್ತ ಅಂತ ಹೇಳಿದ್ರೆ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಹೀಗಾಗಿ ಸರ್ಕಾರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಮೊದಲಿಗೆ ಎಸ್.ಸಿ. ಮಹದೇವಪ್ಪರು ಮಾತಾಡ್ತಾ ಇದ್ರು. ಅವರು ಮಾತಾಡ್ತಿರ್ತಂತ ನಡುವೆನೆ ಒಬ್ಬ ಯುವಕ ವ್ಯಕ್ತಿ ವೇದಿಕೆ ಹತ್ತ ನುಗ್ಗಿ ಬರ್ತಾನೆ. ಆತನ ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದು ಶಾಲ್ ಕೂಡ ಇತ್ತು. ಆತರ ಕೈಯಲ್ಲಿ ಒಂದು ಶಾಲ್ ಹಿಡ್ಕೊಂಡಿದ್ದ. ಆ ಶಾಲನ್ನ ಸಿಎಂ ಹಾಕಬೇಕು ಅಂತೇಳಿ ವೇದಿಕೆ ಹತ್ತ ನುಗ್ಗುತ್ತಾನೆ. ಯಾಕಂತ ಹೇಳಿದ್ರೆ ವಿಧಾನಸೌಧ ಮೆಟ್ಟಿಲ ಮೇಲ್ಗಡೆ ಇರೋ ಕಾರ್ಯಕ್ರಮ, ಅಲ್ಲಿ ಒಂದು 5-6 ಅಡಿ ಎತ್ತರದ ವೇದಿಕೆ, ಆ ವೇದಿಕೆಯನ್ನು ಹತ್ತಿ ಆಚೆ ವೇದಿಕೆ ಮೇಲ್ಗಡೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಸಿಎಂ ಭದ್ರತಾ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ. ತಕ್ಷಣವಾಗಿ ಆತನ ಹಿಡ್ಕೊಂಡು ನೆಲಕ್ಕೆ ಹಾಕ್ತಾರೆ. ನೆಲಕ್ಕೆ ಅಪ್ಪಳಿಸಿ ಆತನನ್ನ ಆದಾದ ಬಳಿಕವಾಗಿ ಅಲ್ಲಿಂದ ಆತನ ವಶಕ್ಕೆ ಪಡ್ಕೊಂಡು ವೇದಿಕೆಯ ಕೆಳಭಾಗ ಕರ್ಕೊಂಡು ಹೋಗ್ತಾರೆ. ಆ ಸದ್ಯಕ್ಕೆ ಆತನನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆತ ಇದ್ದಾನೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಮತ್ತೆ ಪುನಃ ಆತನನ್ನ ವೇದಿಕೆ ಕರ್ಕೊಂಡು ಬನ್ನಿ ಅಂತೇಳಿ ಸಿಎಂ ಕಚೇರಿಯವರ ಅಥವಾ ಸಿಎಂ ಸಲಹೆಗಾರರು, ರಾಜಕೀಯ ಕಾರ್ಯದರ್ಶಿಗಳು ಹೇಳ್ತಾರೆ. ಆದ್ರೂ ಪೊಲೀಸರು ಕರ್ಕೊಂಡು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಏನಾದ್ರು ಆದ್ರೆ ಆತನ ಉದ್ದೇಶ ಏನಿತ್ತು ಏನೂ ಕೂಡ ಗೊತ್ತಿಲ್ಲ. ವಿಚಾರಣೆ ಮಾಡಬೇಕು, ಆದ ಬೇಲೆ ಏನಾದ್ರು ಇದ್ರೆ ನೋಡಬೇಕು, ತಕ್ಷಣ ವೇದಿಕೆ ಕರ್ಕೊಂಡ್ಬರೋದು ಸರಿಯಾಗಲ್ಲ ಅಂತೇಳಿ ಆತನನ್ನ ವಿಧಾನಸೌಧ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾರೆ. ಆತನ ಪೂರ್ವಪರವನ್ನು ನೋಡೋದಾದ್ರೆ ಆತ ಕನಕಪುರ ಮೂಲದವನು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಕನಕಪುರದ ಕೋಡಿಹಳ್ಳಿ ಹೋಬಳಿಯ ಚಾಮುಂಡಿ ನಗರದವನು ಅನ್ನುವಂತ, ಈ ಚಾಮುಂಡಿಪುರದವನು ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಆತ ಕನಕಪುರ ರಸ್ತೆ ಒಂದರ ಟೊಯೋಟಾ ಶೋರೂಮ್ ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಆತ ಕೊಟ್ಟಿರುವಂತ ಹೇಳಿಕೆ ಪ್ರಕಾರವಾಗಿ ಸಿಎಂ ಅಂತ ಇಷ್ಟ, ಸಿಎಂ ಅವರ ಒಂದಿಷ್ಟು ಕೆಲಸಗಳನ್ನು ಮೆಚ್ಚಿಕೊಂಡಿದ್ದೇನೆ, ಹೀಗಾಗಿ ಸಿಎಂ ಅವರಿಗೆ ಹಾರ ಹಾಕಬೇಕು, ಅದೇ ರೀತಿ ಹೂಗುಚ್ಚ ಕೊಡಬೇಕು ಅಂತೇಳಿ ಸಾಕಷ್ಟು ದಿನಗಳಿಂದ ಅಂದುಕೊಂಡಿದ್ದೇನೆ. ಹೀಗೆ ಅವಕಾಶ ಸಿಕ್ಕಿರೋದಿಲ್ಲ. ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಮಾನವ ಸರಪಳಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲೇ ಸರಿಯಾದ ಸಂದರ್ಭ ಅಂತೇಳಿ ವೇದಿಕೆ ಹತ್ರ ಹೋಗಿ ಹಾರ ಹಾಕೋಕೆ ಪ್ರಯತ್ನವನ್ನು ಪಟ್ಟೆ, ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತೇಳಿ ಹೇಳ್ತಾನೆ. ಹೀಗಾಗಿ ಭದ್ರತಾ ಸಿಬ್ಬಂದಿಗಳು ಆತನ ಹಿಡಿದುಕೊಂಡಾಗ ಅಲ್ಲಿಂದನೇ ಆತ ಎಸೀತಾನೆ. ಸಿಎಂ ಅವರ ಹತ್ರ ಸಿಎಂ ಅವರಿಗೆ ಹಾಕಬೇಕು ಅಂತೇಳಿ ಹಾರಕ್ಕಿಂತ ಹೆಚ್ಚು ಶಾಲನ್ನ ಎಸ್ತಾನೆ. ಈ ಸಂದರ್ಭದಲ್ಲಿ ಶಾಲು
ಹೋಗಿ ಕೆಜೆ ಜಾರ್ಜ್ ಅವರ ಬಳಿ ಬೀಳುತ್ತೆ. ಒಟ್ಟಾರೆಯಾಗಿ ವಿಧಾನಸೌಧ ಪೊಲೀಸರು ಆತನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಏನೇನು ಪೂರ್ವಪರ ಇತ್ತು, ಆತನ ಹಿಂದೆ ಕ್ರಿಮಿನಲ್ ರೆಕಾರ್ಡ್ಸ್ ಏನಾದ್ರು ಇದೆಯಾ, ಯಾವ ಕಾರಣ ಅಂತೇಳಿ. ಆತ ಹೇಳ್ತಿರೋ ಸಿಎಂ ಅವರು ಅಭಿಮಾನಿ ಅಂತೇಳಿ, ನಿಜಕ್ಕೂ ಕೂಡ ಸಿಎಂ ಅಭಿಮಾನಿ ಹೌದಾ ಅಥವಾ ಬೇರೆ ಉದ್ದೇಶ ಇತ್ತ, ಎಲ್ಲ ಬಗ್ಗೆನೂ ಕೂಡ ವಿಧಾನಸೌಧ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದೊಂದು ಆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿ ಇವತ್ತು ಪ್ರಜಾಪ್ರಭುತ್ವ ದಿನ ಇದೆ. ವಿಶೇಷವಾಗಿ ವಿಧಾನಸೌಧದಲ್ಲಿ ಮಾನವ ಸರಪಳಿ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಯುವಕನೊಬ್ಬ ಹುಚ್ಚಾಟವನ್ನ ಮಾಡಿರುವಂಥದ್ದು. ಇನ್ನು ದುರುದ್ದೇಶದಿಂದ ಏನಾದ್ರೂ ಈತ ಅಂದ್ರೆ ಶಾಲನ್ನ ಹಾಕ್ಲಿಕ್ಕೆ ಹೋದ್ನಾ ಅಥವಾ ಯಾವ ಉದ್ದೇಶದಿಂದ ಹಾಕ್ಲಿಕ್ಕೆ ಹೋದ ಅಥವಾ ನಿಜವಾಗ್ಲೂ ಕೂಡ ಇನ್ನು ಸಿದ್ದರಾಮಯ್ಯನವರ ಅಭಿಮಾನಿನ ಎಂಬ ವಿಚಾರ ತನಿಖೆಯ ನಂತರವಷ್ಟೇ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ. ಸಂಗ್ರಾಮದ ದಿನದಂದು